ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ದಂಟಿನ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು ನಮ್ಮ ಮನೆ ಹತ್ರನೇ ವಾಕ್ ಮಾಡುವಾಗ ಇಲ್ಲಿ ಸೊಪ್ಪು ಕೀಳ್ತಾ ಇದ್ರು ಇವರು ಮಶಪ್ಪಿನ ಸೊಪ್ಪು ಅವೆಲ್ಲ ಮಾರ್ತಾರೆ ಡೈಲಿನೂ, ಹೊರಗಡೆ ಎಲ್ಲ ತೊಗೊಂಡೋಗ್ತಾರೆ. ಇಲ್ಲಿ ನಾನು ಸ್ವಲ್ಪ ದಂಟಿನ ಸೊಪ್ಪಿನ ಬಸ್ಸಾರಿಗೆ ಬೇಕು ಅಂತ ಬಂದಿದ್ದೆ. ಇಲ್ಲಿ ಅವ್ರು ಸಹ ಕಿತ್ಕೊಡ್ತಾ ಇದ್ರು. ಸ್ವಲ್ಪ ಮಳೆ ಬಂದಿರೋದು ಸ್ವಲ್ಪ ತೇವ ಜಾಸ್ತಿನೇ ಇತ್ತು ನೋಡಿ, ಮಣ್ಣೆಲ್ಲ ಇನ್ನು ಜಾಸ್ತಿನೇ ಇದೆ ಸೊಪ್ಪಲ್ಲೆಲ್ಲ. ಇಷ್ಟಕ್ಕೆ ಅವ್ರು 30 ರೂಪಾಯಿ ತೊಗೊಂಡ್ರು. ಬಿಡು ಹೋಗ್ಲಿ, ಫ್ರೆಶ್ ಆಗಿ ಇರುತ್ತಲ್ವಾ ಅಂತಂದು ನಾನಿಲ್ಲಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬುಡ ಎಲ್ಲ ಸಪ್ರೇಟ್ ಮಾಡಿ ಮಣ್ಣೆಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು, ಆರೋಗ್ಯ ತಂಪು ಸಮೇತ ಈ ಸೊಪ್ಪು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ದೊಡ್ಡದಾಗಿ ಕಟ್ ಮಾಡ್ಕೊಬಾರ್ದು, ಬೇಳೆ ರೀತಿ ಹೊಂದ್ಕೊಳ್ಳೋ ಥರ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊಪ್ಪನ್ನ. ನಾವು ಬೇಳೆಲ್ಲ ಸ್ವಲ್ಪ ಲಾಸ್ಟಿಗೆ ಬೇಯಿಸಿದ ಮೇಲೆ ಈ ಥರ ಹಾಕ್ಕೊಂಡ್ರೆ ಸೊಪ್ಪು ಸಹ ಬೇಳೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ದಪ್ಪ ದಪ್ಪ ಸೊಪ್ಪು ಕಟ್ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಜಾಸ್ತಿ ಸಣ್ಣನೂ ಅಲ್ಲ ದಪ್ಪನಲ್ಲ, ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೊಪ್ಪು ಸ್ವಲ್ಪ ಮಳೆ ಇರೋದ್ರಿಂದ ಮಣ್ಣು ಎಲ್ಲ ಎಲೆಗೆ ಹತ್ಕೊಂಡಿರುತ್ತಲ್ವ, ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು ನಾವು. ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಕೊಂಡ್ಬಿಟ್ಟು ಇಲ್ಲಿ ಒಂದು 5 ನಿಮಿಷ ಬಿಟ್ಟು ಈ ಥರ ತೊಳೆದು ಇಟ್ಕೊತಾ ಇದ್ದೀನಿ. ಇನ್ನೂ ನೀರು ಚೇಂಜ್ ಮಾಡಿ ಮತ್ತೆ ಸಹ ಇದು ಮಾಡ್ತೀನಿ ನೋಡಿ, ಎಷ್ಟೊಂದು ಮಣ್ಣಿದೆ ಅದರಲ್ಲಿ ಸೊಪ್ಪಲ್ಲೆಲ್ಲ. ಮತ್ತೆ ನೀರು ತೊಗೊಂಡು ಮತ್ತೆ ಇಲ್ಲಿ ಇದು 3 ಸತಿ ವಾಶ್ ಮಾಡಿದ್ದೀನಿ ನಾನು ಇಲ್ಲಿ ಸೊಪ್ಪನ್ನ. ನೀಟಾಗಿ ಸ್ವಲ್ಪ ಹೊತ್ತು ನೆನೆಸಿ ಇದು ಮಾಡಬೇಕು. ಎಲೆಗೆ ಎಲ್ಲನ ಕಚ್ಕೊಂಡಿದ್ರು ಸಹ ಮಣ್ಣೆಲ್ಲ ಹೋಗ್ಬಿಡುತ್ತೆ. ಇಲ್ಲ ತಿನ್ನುವಾಗ ಕಲ್ಲು ಸಿಗೋ ಥರ ಅನಿಸುತ್ತಲ್ವ, ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು. ಈ ಕಡೆ ಒಂದು ಪಾತ್ರೆಯಲ್ಲಿ 1-1.5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 1/4 kg ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಕೆಲವರು ಹೆಸರು ಕಾಳು ಆ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾರೆ, ನಾನು ಇಲ್ಲಿ ತೊಗರಿಬೇಳೆ ಯೂಸ್ ಮಾಡಿದ್ದೀನಿ. ಈ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ತಾ ಇರಲಿ, ಅಷ್ಟರಲ್ಲೇ ನಾವು ಸಾಂಬಾರ್ಗೆ ಹುರ್ಕೊಂಡ್ಬಿಡೋಣ. ಈ ಕಡೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಜೀರಿಗೆ ಸಹ ಚೆನ್ನಾಗಿ ಚಿಟಪಟ ಅಂತ ಇರುವಾಗ ಸ್ಪೂನಿಂದ ಆದರೆ ಬೇಗ ಬರಲ್ಲ ಅಂದ್ಬಿಟ್ಟು ಈ ಥರ ಬಟ್ಟೆ ಸಹಾಯದಿಂದ ಈ ಥರ ತಗೊಳ್ತಾ ಇದ್ದೀನಿ. ಈ ಕಡೆ ಒಂದು 10 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಣಮೆಣ್ಸಿಕಾಯಿ ಸಹ ಉಪಯೋಗಿಸ್ಬೋದು. ಈ ಥರ ಹಸಿಮೆಣ್ಸಿಕಾಯಿ ಬಳಸೋದ್ರಿಂದ ಸಹ ಸಾಂಬಾರು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ ನಾನು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಒಣಮೆಣ್ಸಿಕಾಯಿ ಸಹ ಬಳಸ್ಕೋಬೋದು. ಇಲ್ಲಿ ಒಂದು 3 ಟೊಮೊಟೊನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಆಗದಂಗೆ ಮಧ್ಯದಲ್ಲಿ ಮಾತ್ರ ಸೀಳಿಸಿ ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಬೇಕು. ಈ ಟೊಮೊಟೊ ಮಾತ್ರ ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹುಳಿಯೆಲ್ಲ ಸಹ ಹೋಗ್ಬಿಟ್ಟು ಚೆನ್ನಾಗಿರಲ್ಲ ಇದು ನೋಡಿ. ಈ ಥರ ಎಲ್ಲ ಮುಗಿಸ್ಕೋಬೇಕು. ಈಗ ನಾವು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಕುಕ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತಲ್ಲ, ಈ ಥರ ತಿರುವಾಕಿ ನಾವು ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ಒಳಗಡೆ ಎಲ್ಲ ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಟೊಮೊಟೊ ಸೀದಿಲ್ಲ, ಆದರೂ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ಇದು ಆ ಥರ ಬೇಯಿಸ್ಕೋಬೇಕು, ಹುಳಿ ಸಹ ಹೊರಗಡೆ ಹೋಗಬಾರ್ದು. ಈಗ ಅಷ್ಟರಲ್ಲೇ ನಾವು ಈ ಕಡೆ ಬೆಳ್ಳುಳ್ಳಿ ಸುಲ್ಕೊಬಿಡೋಣ. ಬೇಳೆ ಎಲ್ಲ ಬೇಯಿಸಿರೋ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಬೇಗ ಆಗುತ್ತೆ ಸಾಂಬಾರು. ನಾನು ಬೆಳ್ಳುಳ್ಳಿನ ಹಾಗೆ ಸಹ ಹಾಕ್ಕೊಳ್ತೀನಿ, ಈ ಥರ ಸುಲಿದು ಸಹ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಹಾಗೆ ಹಾಕ್ಕೋಬೋದು. ಈ ಕಡೆ ಬೇಳೆ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಈ ಥರ ಹೆಚ್ಚಿಗಿದ್ರೆ ಬೇಳೆ ಸ್ಮ್ಯಾಶ್ ಆಗಬೇಕು ನಮಗೆ. ಈ ಥರ ಆಗಿದೆ ಅಂದರೆ ಸೊಪ್ಪು ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿದೆ ಅಂತಲೇ. ಈಗ ತೊಳೆದಿಟ್ಕೊಂಡ್ರೆ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗೆಲ್ಲ ಸೊಪ್ಪೆಲ್ಲ ಹಾಕ್ಕೊಂಬಿಟ್ಟು ಇದಕ್ಕೆ ಉಪ್ಪು ಹಾಕ್ಕೊಂಬಿಡೋಣ. ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 2-3 ಸ್ಪೂನಷ್ಟು. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಬೇಳೆ ಸೊಪ್ಪೆಲ್ಲ ಒಂದೇ ರೀತಿಲಿ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಪ್ರೇಟ್ ಆಗ್ತವೆ ಈ ಥರ ನೋಡಿ. ಬೇಳೆ ಎಲ್ಲ ಈ ಥರ ಹೊಂದ್ಕೋಬೇಕು ಸೊಪ್ಪಿಗೆ, ಆ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಕುಕ್ಕರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಸೊಪ್ಪು. ನುಗ್ಗೆ ಸೊಪ್ಪನ್ನ ಸಹ ನಾನು ಯೂಸ್ ಮಾಡ್ಕೊತೀನಿ ಅಷ್ಟೇ ಕುಕ್ಕರ್ಗೆ ಹಾಕ್ಕೊಂಡು. ಈ ಥರ ದಂಟಿನ ಸೊಪ್ಪು ಇವೆಲ್ಲ ಬೇಳೆ ಸಪ್ರೇಟ್ ಬೇಯಿಸ್ಕೊಂಡೇ ಹಾಕ್ಕೊತೀನಿ. ಇಲ್ಲಾಂದರೆ ನಾವು ಒಂದು ವಿಸಿಲ್ ಬೇಳೆ ಕೂಗಿಸ್ಕೊಂಡ್ಬಿಟ್ಟು ನಾವು ಬೇಕಾದರೆ ಈ ಥರ ಸೊಪ್ಪು ಹಾಕಿ ಇದು ಮಾಡ್ಕೊಬೋದು ನಾವು ಬೇಕಾದ್ರೆ. ನಾನು ಇಲ್ಲಿ ಬೇಳೆ ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ. ಈ ಕಡೆ ಸೊಪ್ಪಿಗೆ ಒಗ್ಗರಣೆಗೆ ಈರುಳ್ಳಿ, ಕಾಯಿ ತುರಿ ಮತ್ತು ಒಂದು 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈ ಕಡೆ ಸಾಂಬಾರಿಗೆ ನಾವು ಹುರಿದಿಟ್ಕೊಂಡಂಥ ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಬಳಸಿದ್ದೀನಿ, ಹಸಿ ತೆಂಗಿನಕಾಯಿ ತುರಿನ ಇಲ್ಲನು. ಇಲ್ಲಿ ಬೆಳ್ಳುಳ್ಳಿ ಫಸ್ಟ್ ನಾವು ಇವು 4 ಐಟಮ್ನು ಫಸ್ಟ್ ಮಿಕ್ಸಿಗೆ ಹಾಕ್ಕೋಬೇಕು ನಾವಿಲ್ಲಿ. ಹಸಿಮೆಣ್ಸಿಕಾಯಿನ ಲಾಸ್ಟಿಗೆ ಹಾಕ್ಕೋಬೇಕು ನಾವು ಇದರಲ್ಲಿ. ಈಗ ಇದಕ್ಕೇ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ.
ಸರಿ ಕಾಮೆಂಟಲ್ಲಿ ಸೊಪ್ಪು ಹಾಕೋದಿಲ್ವಾ ಅಂತ ಕೇಳಿದ್ರು ಇಲ್ಲಿ ಸೊಪ್ಪು ಸಹ ಹಾಕ್ಕೊಂತೀನಿ, ಇನ್ನೂ ಬೇಯ್ತಾ ಇರುತ್ತಲ್ವ ಇದಕ್ಕೆ ಹೇಗಿದ್ರೂ ನಾವು ಸೊಪ್ಪಿನ ನೀರೆಲ್ಲ ಹಾಕ್ತೀವಲ್ಲ ಅಂತ ನಾನು ಹಾಕ್ಕೊಳ್ಳೋದಿಲ್ಲ ಅಷ್ಟೇ. ಇದರಲ್ಲಿ ಸೊಪ್ಪು ಹಾಕಿ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಂದು ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಈ ಟೊಮೊಟೊನ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ ಹುಳಿ ಎಲ್ಲ ಹೊರಗಡೆ ಹೋಗ್ದಂಗೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇಷ್ಟ ಆದರೆ ಸಾಕು ನಮ್ಮ ಟೊಮೊಟೊ. ಇದನ್ನು ಸಹ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ ಇದೆಲ್ಲ ಫೈನಾಗಿ ಪೇಸ್ಟ್ ಆಗಿದೆಯಲ್ವ. ಈಗ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಸಹ ಒಂದು 2-3 ಸತಿ ಪಲ್ಸ್ ಮಾಡ್ಕೊಂಡ್ರೆ ಸಾಕು, ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿ ಈ ಥರ ಇನ್ನೂ ಅಲ್ಲದಲ್ಲೇ ಹಸಿಮೆಣ್ಸಿಕಾಯಿ ಸಿಗ್ತಾ ಇರ್ಬೇಕು ನಮಗೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದುಬಿಡೋಣ. ಲಾಸ್ಟಿಗೆ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರಿಗೆ. ನೋಡಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಬಂದಿನಿ. ಜಾಸ್ತಿ ನುಣ್ಣಗೆ ಬೇಡ ಬಸ್ಸಾರಿಗೆ, ಸ್ವಲ್ಪ ತರತರಿ ಇದ್ದರೆ ಸಾಕು. ಈ ಕಡೆ ಬೇಳೆ ಸೊಪ್ಪು ಎಲ್ಲ ಹಾಗೆ ಬೆಂದಿದೆ ಅಲ್ವಾ. ನೋಡಿ ದಂಟು ತೆಗೆದು ನೋಡಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸ್ಮ್ಯಾಶ್ ಆದರೆ ಸಾಕು, ಸೊಪ್ಪು ನಮಗೆ ಬೆಂದಿದೆ ಅಂತಲೇ. ನಾನು ಇಲ್ಲಿ ಜಾಲದ ಸಹಾಯದಿಂದ ತಗೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಒಂದೇ ಸರಿ ಬಗ್ಗಿಸ್ಕೊಂಡ್ಬಿಡ್ಬೋದು. ನಾನು ಈ ಥರ ಈಸಿ ಅನಿಸುತ್ತೆ ಅಂತ ನಾನು ಈ ಥರ ಮಾಡ್ಕೊಳ್ತೀನಿ. ಈಗ ಒಂದು ತಟ್ಟೆಗೆ ಬೇಗ ತಣ್ಣಗಾಗೋದಕ್ಕೆ ಹರಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ಎಲ್ಲ ಸೊಪ್ಪೆಲ್ಲ ಹಾಕಿ ಇನ್ನು ಉಳಿದಿರೋ ಅಂಥ ನೀರನ್ನ ಸಹ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಸೊಪ್ಪು ಬೇಯಿಸೋಕೆ ಹಾಕಿರ್ತೀವಲ್ಲ ನಾವು, ಆಗ ನೀರು ಆ್ಯಡ್ ಮಾಡ್ಕೊಬೋದು ನಮ್ಗೆ ಬೇಕಾದರೆ. ಈ ಕಡೆ ಸೊಪ್ಪನ್ನೆಲ್ಲ ಟೈಟಾಗಿ ಇಂಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಟೈಟಾಗಿ ಇಂಟ್ಕೊಂಡ್ರೆ ನಾವು ಹಾಕಿರೋ ಕಾಯಿ ತುರಿನೂ ಸಹ ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊಪ್ಪು ನೀರು ಥರ ಇದ್ದರೆ ನಮಗೆ ತಿನ್ನೋವಾಗ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ನಮಗೆ. ನೋಡಿ ಇದನ್ನೆಲ್ಲ ಇಂಟ್ಕೊಂಡು ಸೊಪ್ಪನ್ನೆಲ್ಲ ಅದನ್ನು ಸಹಿತ ಜಾಲದಲ್ಲಿ ಸೋಸ್ಕೊಂಡು ಈ ಥರ ಇಂಟ್ಕೊಂಡಿದ್ದೀನಿ. ನೋಡಿ ಅದೇ ಮಂದ ರಸ ಇರುತ್ತಲ್ವ, ಸಾಂಬಾರು ನಮ್ಗೆ ಸಾಕಾಗುತ್ತೆ ಅಷ್ಟಾದರೆ. ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಾಳಾಕಿ ಹಸಿಮೆಣ್ಸಿಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ನಾನಿಲ್ಲಿ. ಸೊಪ್ಪು ಒಗ್ಗರಣೆಗಿದು ನೀಟಾಗೆಲ್ಲ ಫ್ರೈ ಆಗಬೇಕು. ನಾನು ಇಲ್ಲಿ ವಿಡಿಯೋ ಇದು ಹಾಕುವಾಗ ಸ್ಕಿಪ್ ಆಗಿದೆ ಅದು. ಹಸಿಮೆಣ್ಸಿಕಾಯಿ ನಾವು ಜಜ್ಜಾದರೂ ಹಾಕೋಬೋದು, ಸಣ್ಣದಾಗಿ ಪೇಸ್ಟ್ ಮಾಡಿ ಸಹ ಹಾಕೋಬೋದು. ನೀನು ಪೇಸ್ಟ್ ಥರ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿಕಾಯಿ ನೋಡ್ಸಿದ್ನಲ್ಲ ಒಗ್ಗರಣೆಗೆ ಅಂತಂದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಿಗೆಲ್ಲ ಹಾಕಿರ್ತೀವಿ, ಆದರೆ ಕಾಯಿ ತುರಿ ಇವೆಲ್ಲ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತಲ್ವ, ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸೊಪ್ಪೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಾಂಬಾರುಗಳಿಗೆಲ್ಲ ತುರಿದಿರೋಂಥ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ, ಈ ಥರಕ್ಕೆಲ್ಲ. ನಾವು ಫ್ರಿಜ್ಜಲ್ಲಿ ಇಟ್ಟಿರೋವೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ ಅನ್ನಿಸ್ದಂಗೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನನಗಂತೂ ಈ ಥರ ಪಲ್ಯಗಳಲ್ಲಿ ಈ ಥರ ಸೊಪ್ಪಿನ ಪಲ್ಯ ಹಾಕುವಾಗ ಸ್ವಲ್ಪ ಕಡಲೆ ಬೀಜದ ಪುಡಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಈ ಥರ ಆ್ಯಡ್ ಮಾಡ್ಕೊತೀನಿ. ನೋಡಿ ನೀಟಾಗೆಲ್ಲ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ ಕರೆಕ್ಟಾಗಿ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಕಡೆ ಅದೇ ನೀರಿಗೆ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಸ್ಸಾರಿಂದೆಲ್ಲ ಇಕ್ಕಿದ್ನಲ್ಲ ಅದು. ನೀಟಾಗಿ ಅದ್ರ ಜಾರ್ ಸಹ ಸ್ವಲ್ಪ ತೊಳೆದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ನಿಮ್ಗೆ ಸಾಂಬಾರು ಕಡಿಮೆ ಬೇಕಂದರೆ ಅದೇ ಸೊಪ್ಪಿನ ನೀರು ಇರುತ್ತಲ್ವ ಅದರಲ್ಲೇ ಎಲ್ಲ ಯೂಸ್ ಮಾಡ್ಕೊಬಂದರೆ, ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಿರೋದ್ರಿಂದ ನೀರು ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡಿರ್ತೀವಿ ನಾವು ಆಲ್ರೆಡಿ. ಈ ಥರ ಹುಣಸೆಹಣ್ಣಿನ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು, ನಾವು ನೀರು ಬೆರೆಸಿದ್ವಲ್ಲ ಉಪ್ಪು ಬೇಕಾಗುತ್ತಲ್ವ, ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹುಳಿನೂ ಕಡಿಮೆ ಅನ್ನಿಸ್ತಾ ಇತ್ತು, ಇನ್ನೂ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಕಡಿಮೆ ಅನಿಸಿದ್ನ ನೋಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ. ನೋಡಿ ಸಾಂಬಾರು ರೆಡಿ ಆಯಿತು. ಇದಕ್ಕೂ ಸಹ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಾಳು, ಒಂದು ಒಣಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಇದಕ್ಕೆ ಸಾಂಬಾರನ್ನ ಸೊಪ್ಪು ಹಾಕ್ತೀವಲ್ಲ ಅದರಲ್ಲೂ ಹಾಕ್ಕೋಬೋದು, ಈ ಥರನೂ ಹಾಕ್ಕೋಬೋದು. ನೀವು 2 ರೀತಿಲೂ ಮಾಡ್ಕೋಬೋದು. ನಾನು ಸಪ್ರೇಟ್ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಇದಕ್ಕೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಈ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು. ನೀಟಾಗೆಲ್ಲ ಹಾಕಿ ಅದೇ ನೀರನ್ನ ಈ ಥರ ಎಲ್ಲ ಬಾಣಲಿಲಿ ಹಾಕಿ ಸ್ವಲ್ಪ ಈ ಥರ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ಅದು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕೀಗ. ನೋಡಿ ಇಷ್ಟಾದರೆ ಸಾಕು, ಸಾಂಬಾರು ನಮ್ಗೆ ರೆಡಿ ಆಯಿತು. ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು. ನೀವು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.